ವೆಲ್ಕಮ್ ಟು KM ಶೈನ್ಸ್. ನಾನಿವತ್ತು ಮಂಗಳೂರು ಬನ್ಸನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಯಾವುದ್ಯಾವುದು ಅಂದರೆ ಮೈದಾ ಹಿಟ್ಟು, ಅರ್ಧ kg ಮೈದಾ ಹಿಟ್ಟು, 1 ಬೌಲಷ್ಟು ಮೊಸರು, ಸ್ವಲ್ಪ ಎಣ್ಣೆ, ಒಂದು 4 ಸ್ಪೂನು ಸಕ್ಕರೆ, ಸ್ವಲ್ಪ ಉಪ್ಪು, ಅರ್ಧ ಟೀ ಸ್ಪೂನ್ ಸೋಡಾ, ಅರ್ಧ ಟೀ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ. ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಬಾಳೆಹಣ್ಣು ಸ್ವಲ್ಪ ಕಲ್ತಿದ್ರೆ ಚೆನ್ನಾಗಿ ಬರ್ತದೆ, ಬನ್ಸನ್ನು ಚೆನ್ನಾಗಿ ಮಾಡ್ಬೋದು. ನೋಡಿ, ಇದೇ ಥರ 6ರಿಂದ 7 ಬಾಳೆಹಣ್ಣು ತೊಗೊಂಡಿದ್ದೀನಿ. ಸ್ಮ್ಯಾಶ್ ಮಾಡ್ಕೊಳ್ಳೋಣ ಅಂತ ಸಕ್ಕರೆನ ಹಾಕೊಳ್ಳೋಣ. ಒಂದು ಬೌಲು ಮೊಸರನ್ನ ಹಾಕೋಣ. ಉಪ್ಪು ಅರ್ಧ ಟೀ ಸ್ಪೂನ್, ಸೋಡಾ, ಅರ್ಧ ಟೀ ಸ್ಪೂನ್ ಜೀರಿಗೆ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಇದಕ್ಕೆ ನೀರು ಅವಶ್ಯಕತೆ ಇಲ್ಲ, ಯಾಕಂದರೆ ಮೊಸರು ಮತ್ತು ಬಾಳೆಹಣ್ಣು ಹಾಕಿರ್ತೀವಲ್ಲ, ಅದರಲ್ಲೇ ನೀರನ್ನು ಅಂಶ ಬಿಟ್ಕೊಳ್ಳುತ್ತೆ. ಇದನ್ನು ಉಡುಪಿ ಸೈಡು ಮತ್ತು ಮಂಗಳೂರು ಸೈಡು ತಿಂಡಿಗೆ ಮತ್ತು ಸ್ನ್ಯಾಕ್ಸ್ ರೀತಿಯೂ ಕೂಡ ತಿಂತಾರೆ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಮಕ್ಕಳಿಗೆ ಬೆಣ್ಣೆ ಟೈಮು ಲಂಚ್ ಬಾಕ್ಸಿಗೆ ಕೊಟ್ಕೊಳಿಸ್ಬೋದು, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸಾಂಬಾರು ಮತ್ತು ಚಟ್ನಿಯನ್ನು ಮಾಡ್ಕೊಂಡ್ಬಿಟ್ಟು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ಹಾಲು ನೋಡ್ಕೊಳ್ಳೋಣ. ನೋಡಿ, ಈ ಥರ ಇದು 5 to 6 ಅವರ್ ಹಾಗೆ ಇರಲಿ. ಆಮೇಲಿಂದ ಎಣ್ಣೆಗೆ ಹಾಕ್ಕೊಳ್ಳೋಣ ಅಷ್ಟೇ. ಇಲ್ಲಾಂದರೆ ಸಂಜೆ ಟೈಮ್ ಕಲಸಿಟ್ಬಿಟ್ಟು ಬೆಳಿಗ್ಗೆ ತಿಂಡಿಗೆ ಮಾಡ್ಕೋಬೋದು. ಓವರ್ ನೈಟು ನೆನೆಸಿಟ್ಟು ತಿಂಡಿಗೆ ಮಾಡ್ಕೋಬೋದು. ಟೈಟಾಗಿ ನೀಟಾಗಿ ಕ್ಲೋಸ್ ಮಾಡಿ ಇಟ್ಟು ಈಗ ಇದನ್ನು ಲಟ್ಟಿಸ್ಕೊಳ್ಳಿ. ಒಂದು ಬಾಂಡೆಯನ್ನು ಇಟ್ಕೊಂಡು ಅಡುಗೆ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಅದು ಮುಳುಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಮೈದಾ ಹಿಟ್ಟನ್ನು ಹಾಕ್ಕೊಂಡು ಹಾಕ್ಕೊಳ್ಳೋಣ. ತುಂಬ ತೆಳ್ಳಗೆ ಬೇಡ, ಸ್ವಲ್ಪ ತಿಕ್ಕಾಗೆ ಇರಲಿ. ಎಣ್ಣೆ ಕಾದಿದೆ, ಇವಾಗ ನಿಧಾನವಾಗಿ ಇಟ್ಕೊಳ್ಳೋಣ. ಮಂಗಳೂರು ಬನ್ಸು ರೆಡಿಯಾಗಿದೆ. ಚಟ್ನಿ ಮತ್ತು ಸಾಂಬಾರಲ್ಲಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ತಿಂಡಿಗೂ ಮತ್ತು ಸ್ನ್ಯಾಕ್ಸ್ಗೂ ಉಪಯೋಗಿಸ್ಕೋಬೋದು. ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.